ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಯಾರೆಲ್ಲ ಅಭ್ಯರ್ಥಿಗಳು MSc ನರ್ಸಿಂಗು, MPT, MSc ಅಲೈಡ್ ಹೆಲ್ತ್ ಸೈನ್ಸ್ಗಳ ಕೋರ್ಸ್ಗಳನ್ನು ಮಾಡಬೇಕಂತ ಇದ್ದೀರಾ ಅಂಥ ಅಭ್ಯರ್ಥಿಗಳಿಗೆ, ಆಮೇಲೆ ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಕಂಪ್ಲೀಟ್ ಆದರೂ MSc ನರ್ಸಿಂಗ್ ಮಾಡಬೇಕು ಅಂತಂದರೆ ಅಂಥ ಅಭ್ಯರ್ಥಿಗಳಿಗೆ ಕೀದಿಂದ ನಾಳೆಯಿಂದ ಅಪ್ಲಿಕೇಶನ್ ಓಪನ್ ಆಗ್ತಾಯಿದೆ. ಅದಕ್ಕೆ ಸಂಬಂಧಿಸಿದಂಥ ಭಾಳಷ್ಟು ಒಂದು ಏನಪ್ಪ ಅಂತಂದರೆ ಇಲ್ಲಿ ಮಾಹಿತಿ ಬುಲೆಟಿನ್ ಅಪ್ಡೇಟ್ ಮಾಡಿದ್ದಾರೆ. ಅದು ಏನಪ್ಪ ಅಂದರೆ ಡಿಜಿ ಲಾಕರಿಗೆ ಸಂಬಂಧಿಸಿದಂಥ ಇರ್ಬೋದು, ಆಮೇಲೆ ನೀವುಗಳು ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಫೀಸ್ ಇರ್ಬೋದು, ಎಲ್ಲನೂ ಕೂಡ ಇಲ್ಲಿ ಒಂದು ಮಾಹಿತಿ ಬುಕ್ಕವನ್ನು ಅಪ್ಡೇಟ್ ಮಾಡಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನೀವೇನು ಮಾಡಬೇಕಂದ್ರೆ ಮಾಹಿತಿ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿ ಹೋಗಬೇಕಾಗತ್ತೆ. ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಅರ್ಜಿ ನೋಂದಣಿ ಹಂತವನ್ನು ಕೊಟ್ಟಿದ್ದಾರೆ, ಯಾವ ರೀತಿಗೆ ಹಂತಗಳು ಇರ್ತವೆ. ಆಮೇಲೆ ಡಿಜಿ ಲಾಕರ್ ಹಂತಗಳನ್ನು ಕೊಟ್ಟಿದ್ದಾರೆ. ಡಿಜಿ ಲಾಕರ್ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಡಿಜಿ ಲಾಕರ್ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ನಿಮಗೆ. ಇಲ್ಲಿ ನಿಮಗೆ ಮಾಹಿತಿ ಬುಕ್ಲೆಟ್ ಕೊಟ್ಟಿದ್ದಾರೆ. MPT ಇರ್ಬೋದು, MSc ನರ್ಸಿಂಗು, MPH ಇರ್ಬೋದು, ಆಮೇಲೆ MSc ಅಲೈಡ್ ಸೈನ್ಸ್ ಇರ್ಬೋದು, ಸಂಬಂಧಿಸಿದಂಥ ಎಲ್ಲ ಅಪ್ಡೇಟ್ಗಳನ್ನು ಮಾಡಿರುವಂಥದ್ದು. ಇದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ನಿಮ್ದು ಯಾವ ಕೋರ್ಸ್ ಇದೆ, ನೀವು MSc ನರ್ಸಿಂಗ್ ಆಗಿದ್ದರೆ ಈ ಬುಕ್ಲೆಟನ್ನು ತೊಗೋಬೇಕಾಗುತ್ತೆ. ಅದು ನೀವು MSc ಅಲೈಡ್ ಸೈನ್ಸ್ ಆಗಿದ್ದರೆ ಇದನ್ನು, ಮತ್ತು MSc M.Pharm ಆಗಿದ್ದರೆ ಇದನ್ನು ತೊಗೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡಿಜಿ ಲಾಕರ್ ಬಗ್ಗೆ ಸ್ಪೆಷಲಿ ಇಲ್ಲಿ ಹೊಸದಾಗಿ ಈ ವರ್ಷ ಅಪ್ಡೇಟ್ ಮಾಡಿರುವಂಥದ್ದು, ಅದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಆಮೇಲೆ ಸ್ವಲ್ಪ ನೀವು ನಮ್ಮ ವಿಡಿಯೋಗಳು ನೋಡ್ತಾ ಹೋಗಿ, ಯಾಕಂತಂದರೆ ನಾನು ಇಲ್ಲಿ ಒಂದೊಂದು ಸ್ಟೆಪ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಒಂದೇ ವಿಡಿಯೋದಲ್ಲಿ ಮಾಡಿದರೆ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಹೀಗಾಗಿ ಸಪ್ರೇಟ್ ವಿಡಿಯೋಗಳನ್ನು ಕೂಡ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ.